ನಮಸ್ಕಾರ ವೀಕ್ಷಕರೇ, 16ನೇ ಶತಮಾನದ ಪ್ರಾರಂಭದಲ್ಲೇ ಮೊಘಲ ಶಾಸನ ಉತ್ತುಂಗದಲ್ಲಿತ್ತು. ಇಡೀ ಭಾರತವು ಮೊಘಲ ಆಳ್ವಿಕೆಯಲ್ಲಿ ತತ್ತರಿಸಿ ಹೋಗಿತ್ತು. ಇದೇ ಸಮಯದಲ್ಲಿ ಫೆಬ್ರವರಿ 19, 1630ರಂದು ಪುಣೆಯ ಶಿವನೇರಿ ಕೋಟೆಯಲ್ಲಿ ಜೀಜಾಬಾಯಿಯವರ ಮಡಿಲಲ್ಲಿ ಅತ್ಯಂತ ಪರಾಕ್ರಮ ಮತ್ತು ತೇಜಸ್ಸನ್ನು ಹೊಂದಿರುವ ವೀರಪುತ್ರನ ಜನನವಾಗುತ್ತದೆ. ಅವರೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್. छत्रपति वीर शिवाजी महाराज ने इस समुद्री सामर्थ्य के दम पर ऐसी नौसेना का निर्माण किया दुश्मनों की नींद उड़ाकर रखी. ಶಿವಾಜಿಯವರು ತನ್ನ 16ನೇ ವಯಸ್ಸಿನಲ್ಲಿಯೇ ಮಾವಲ್ ಎಂಬ ಒಂದು ಸಣ್ಣ ಸೈನ್ಯವನ್ನು ಕಟ್ಟಿಕೊಂಡು ತೋರನ್ಗಢ್ನ ಕೋಟೆಯ ಮೇಲೆ ಆಕ್ರಮಣ ಮಾಡಿ ಈ ಕೋಟೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಇದರ ಮೇಲೆ ಕೇಸರಿ ಧ್ವಜವನ್ನು ನೆಟ್ಟರು. ಇಲ್ಲಿಂದಲೇ ಭಾರತವನ್ನು ಹಿಂದೂ ಸ್ವರಾಜ್ ಮಾಡುವ ಮತ್ತು ಮೊಘಲ ಸಾಮ್ರಾಜ್ಯದಿಂದ ಮುಕ್ತಿ ಪಡೆಯುವ ಶಿವಾಜಿಯವರ ಕನಸು ಆರಂಭವಾಯಿತು. ಈ ವಿಡಿಯೋದಲ್ಲಿ ನಾವು ಛತ್ರಪತಿ ಶಿವಾಜಿ ಅವರ ಜೀವನ ಘಟನೆಗಳು ಮತ್ತು ಅವರ ಹಿಂದೂ ಸ್ವರಾಜ್ಯದ ಕನಸಿನ ಬಗ್ಗೆ ನೋಡೋಣ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. शिवाजी महाराज का पूरा जीवन अदम्य साहस से भरा हुआ था. उन्होंने आजीवन मुगलों से संघर्ष किया और अपनी कुशल युद्ध नीति से उनके छक्के छुड़ा दिए. यहाँ अगर औरंगजेब आता है तो शिवाजी भी उठ खड़े होते हैं. ಗೆಳೆಯರೇ, ಎಲ್ಲಾ ಮಹಾನ ವ್ಯಕ್ತಿಗಳ ಇತಿಹಾಸ ಅವರ ಜನ್ಮದಿಂದ ಆರಂಭವಾಗುತ್ತದೆ. ಆದರೆ ಶಿವಾಜಿಯವರ ಇತಿಹಾಸ ಅವರ ಜನ್ಮಕ್ಕಿಂತ ಮುಂಚೆಯಿಂದಲೇ ಪ್ರಾರಂಭವಾಗುತ್ತದೆ. ಶಿವಾಜಿಯವರ ಜನ್ಮದ 3 ವರ್ಷದ ಹಿಂದೆಯೇ, ಅಂದರೆ 1627ರಲ್ಲಿ ನಮ್ಮ ಬಂದರುಗಳ ಮೇಲೆ ಪೋರ್ಚುಗೀಸರು ತಮ್ಮ ಹಿಡಿತವನ್ನು ಸಾಧಿಸಿದರು. ಆ ಸಮಯದಲ್ಲಿ ಉತ್ತರ ಭಾರತದ ಕಡೆಗೆ ಶಹಜಾನ್ನ ಆಳ್ವಿಕೆ ಇತ್ತು ಮತ್ತು ದಕ್ಷಿಣದ ಅಹಮದ್ ನಗರದಲ್ಲಿ ನಿಜಾಂ ಶಾಹಿ, ವಿಜಯಪುರದಲ್ಲಿ ಆದಿಲ್ ಶಾಹಿ ಮತ್ತು ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿಯ ಆಳ್ವಿಕೆ ಇತ್ತು. ಶಿವಾಜಿಯವರ ತಂದೆ ಶಹಜಿ ಭೋಸ್ಲೆ ಅವರು ಬಿಜಾಪುರದಲ್ಲಿ ಸೈನ್ಯಾಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದರು. ನಂತರ ಶಹಜಿ ಭೋಸ್ಲೆಯನ್ನು ವಿಜಯಪುರದ ಆದಿಲ್ ಶಾಹಿಯು ಬೆಂಗಳೂರಿಗೆ ವರ್ಗಾವಣೆ ಮಾಡುತ್ತಾನೆ. ಅದೇ ಸಮಯದಲ್ಲಿ 19 ಫೆಬ್ರವರಿ 1630ರಂದು ಪುಣೆಯ ಶಿವನೇರಿ ಕೋಟೆಯಲ್ಲಿ ಶಿವಾಜಿಯವರ ಜನನವಾಗುತ್ತದೆ. ಜೀಜಾಬಾಯಿಯವರು ಶಿವಾಜಿಯವರನ್ನು ಬಾಲ್ಯದಿಂದಲೇ ರಾಮಾಯಣ ಮತ್ತು ಮಹಾಭಾರತದಂತ ಕಥೆಗಳನ್ನು ಹೇಳುತ್ತಿದ್ದರು. ಒಂದು ಕಡೆ ಜೀಜಾಬಾಯಿಯವರು ಶಿವಾಜಿಯವರಿಗೆ ಒಬ್ಬ ಒಳ್ಳೆಯ ರಾಜ ಹೇಗಾಗಬೇಕು ಮತ್ತು ರಾಜ್ಯವನ್ನು ಹೇಗೆ ಆಳಬೇಕು ಎಂದು ಕಲಿಸುತ್ತಿದ್ದರು. ಇನ್ನೊಂದು ಕಡೆ ಶಿವಾಜಿಯವರ ಅಜ್ಜ ದಾದಾಜಿ ಕೊಣದೇವರು ಶಿವಾಜಿಯವರಿಗೆ ಯುದ್ಧ ನೀತಿ ಮತ್ತು ಶಸ್ತ್ರವನ್ನು ಉಪಯೋಗಿಸುವುದರ ಬಗ್ಗೆ ತಿಳಿಸುತ್ತಿದ್ದರು. ಈ ಎಲ್ಲಾ ಶಿಕ್ಷಣವನ್ನು ಪಡೆಯುತ್ತಲೇ ಶಿವಾಜಿಯವರು ತನ್ನ ಬಾಲ್ಯ ಜೀವನವನ್ನು ಶಿವನೇರಿ ಕೋಟೆ ಮತ್ತು ಸಹ್ಯಾದ್ರಿ ಬೆಟ್ಟಗಾಡು ಪ್ರದೇಶಗಳಲ್ಲಿ ಕಳೆದರು. ಇದರೊಂದಿಗೆ ಅವರು ಗೋರಿಲ್ಲಾ ರಣನೀತಿಗಳಲ್ಲೂ ಚಾಣಕ್ಷತೆಯನ್ನು ಪಡೆದುಕೊಂಡರು. ಗೋರಿಲ್ಲಾ ನೀತಿ ಎಂದರೆ ಸೈನಿಕರು ಬೆಟ್ಟಗಾಡು ಪ್ರದೇಶಗಳಲ್ಲಿ ಕಲ್ಲುಗಳು ಮತ್ತು ಗಿಡಗಳ ಮಧ್ಯೆ ಬಚ್ಚಿಟ್ಟುಕೊಂಡು ತನ್ನ ಶತ್ರುವಿನ ಮೇಲೆ ಏಕಾಏಕಿ ಸಿಡಿದು ಬೀಳೋದು. ಇದರಿಂದಲೇ ಶಿವಾಜಿಯವರನ್ನು ಮೌಂಟೇನ್ ರ್ಯಾಟ್ ಎಂದು ಸಹ ಕರೆಯಲಾಗುತ್ತದೆ. ಶಿವಾಜಿಯವರು ತನ್ನ 15ನೇ ವಯಸ್ಸಿನಿಂದಲೇ ತನ್ನವರನ್ನು ಮೊಘಲರಿಂದ ಮುಕ್ತಿಗೊಳಿಸಲು ಮತ್ತು ಹಿಂದೂ ಸ್ವರಾಜ್ಯವನ್ನು ಸ್ಥಾಪಿಸಲು ಕೋಟೆಗಳನ್ನು ಗೆಲ್ಲಲಾರಂಭಿಸಿದರು. 1646ರಲ್ಲಿ ಆದಿಲ್ ಶಾಹಿಯು ಅನಾರೋಗ್ಯದಿಂದ ಬಳಲುತ್ತಿದ್ದ. ಇದರಿಂದ ಬಿಜಾಪುರದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಯಿತು. ಇದರಿಂದ ಶಿವಾಜಿಯವರು ತೋರಣ್ಗಢ್ ಕೋಟೆಯ ಮೇಲೆ ತನ್ನ ಮಾವಲ್ ಎಂಬ ಸಣ್ಣ ಸೈನ್ಯದಿಂದ ಆಕ್ರಮಣ ಮಾಡಿ ತೋರಣ್ಗಢ್ ಕೋಟೆಯನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡರು. ಇದರ ನಂತರ ಶಿವಾಜಿಯವರು ಪುರಂದರ, ಕೊಂಡಾಣ, ಸೂಪಾ, ಬರಾಮತಿ, ಇಂದಾಪುರ್ ಮತ್ತು ಚಾಕಣ್ದಂತಹ ಹಲವು ಕೋಟೆಗಳನ್ನು ಗೆದ್ದುಕೊಂಡರು. ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇಷ್ಟು ಕೋಟೆಗಳನ್ನು ಗೆದ್ದುಕೊಂಡಿರುವ ವಿಷಯ ಮೊಘಲರಿಗೆ ಗೊತ್ತಾಯಿತು. ಇದರಿಂದ ಆದಿಲ್ ಶಾಹಿಯು ಶಿವಾಜಿಯವರ ತಂದೆ ಶಹಜಿ ಭೋಸ್ಲೆಯವರಿಗೆ ಬಂಧಿಸಿದನು. ಅದಕ್ಕಾಗಿ ಶಿವಾಜಿಯು 7 ವರ್ಷದವರೆಗೆ ಮೊಘಲರ ಮೇಲೆ ಯಾವುದೇ ನೇರ ದಾಳಿ ಮಾಡಲಿಲ್ಲ. ಹೀಗೆ ನೋಡ್ತಾ ನೋಡ್ತಾ ಶಿವಾಜಿಯವರು 40 ಕೋಟೆಗಳನ್ನು ಗೆದ್ದುಕೊಂಡರು ಮತ್ತು ಮರಾಠ ಸಾಮ್ರಾಜ್ಯದಲ್ಲಿ ಈಗ 6,000 ಸೈನಿಕರಾಗಿದ್ದರು. ಈ ವಿಷಯ ಆದಿಲ್ ಶಾಹಿಗೆ ಗೊತ್ತಾದ ತಕ್ಷಣ ಅವನು ಅಫ್ಜಲ್ ಖಾನನನ್ನು 10,000 ಸೈನ್ಯದೊಂದಿಗೆ ಶಿವಾಜಿಯ ವಿರುದ್ಧ ಕಳುಹಿಸಿದನು. ನಂತರ ಅಫ್ಜಲ್ ಖಾನನು ಶಿವಾಜಿಯ ಪ್ರಮುಖ ದೇವಾಲಯಗಳಾದ ತುಳಜಾ ಭವಾನಿ ಮತ್ತು ಪಂಢರ್ಪುರದ ಪ್ರಸಿದ್ಧ ವಿಠೋಬಾ ದೇವಾಲಯವನ್ನು ಧ್ವಂಸಗೊಳಿಸಿದ. ಆ ಸಮಯದಲ್ಲಿ ಶಿವಾಜಿಯವರು ತನ್ನ ಪ್ರತಾಪ್ಗಢ್ನ ಕೋಟೆಯಲ್ಲಿದ್ದರು. 10,000 ಸೈನ್ಯವಿದ್ದರೂ ಕೂಡ ಅಫ್ಜಲ್ ಖಾನನಿಗೆ ಶಿವಾಜಿಯವರನ್ನು ಹಿಡಿಯಲಾಗುತ್ತಿರಲಿಲ್ಲ. ಅದಕ್ಕಾಗಿ ಅಫ್ಜಲ್ ಖಾನನು ಒಪ್ಪಂದ ಮಾಡಿಕೊಳ್ಳಲು ಯಾವುದೇ ಸೈನ್ಯ ಮತ್ತು ಅಸ್ತ್ರವಿಲ್ಲದೆ ಶಿವಾಜಿಯವರಿಗೆ ಬರಲು ಹೇಳಿದನು. ಆದರೆ ಅಫ್ಜಲ್ ಖಾನನು 1639ರಲ್ಲಿ ಹೀಗೆ ಒಂದು ಒಪ್ಪಂದಕ್ಕಾಗಿ ಕಸ್ತೂರಾರಂಗತ ಅವರನ್ನು ಕರೆದು ಕೊಂದು ಹಾಕಿದ್ದನು. ಇದನ್ನು ತಿಳಿದ ಶಿವಾಜಿಯವರು ಪೂರ್ವಾನುಮಾನದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ತನ್ನ ಬಟ್ಟೆಯ ಒಳಗೆ ಒಂದು ಕಬ್ಬಿಣದ ಕವಚವನ್ನು ಮತ್ತು ತನ್ನ ಬಲಗೈಯಲ್ಲಿ ಹುಲಿಯುಗರನ್ನು ಧರಿಸಿದ್ದರು. ಅವರು ಅಫ್ಜಲ್ ಖಾನನ ಹತ್ತಿರ ಹೋದಾಗ ಅವರ ಅನುಮಾನದಂತೆಯೇ ಅಫ್ಜಲ್ ಖಾನನು ಅವರ ಬೆನ್ನಿನಲ್ಲಿ ಚಾಕುವಿನಿಂದ ತಿವಿಯಲಾರಂಭಿಸಿದನು. ಆದರೆ ಅವರು ಧರಿಸಿದ ಕವಚದಿಂದ ಅವರಿಗೆ ಯಾವುದೇ ರೀತಿಯ ಗಾಯವಾಗಲಿಲ್ಲ. ಅದೇ
ರೀತಿ ಅವರು ತಂದ ಹುಲಿಯುಗುರಿನಿಂದ ಅಫ್ಜಲ್ ಖಾನನ ಹೊಟ್ಟೆಯನ್ನು ಬಗೆದು ಅವನನ್ನು ಕೊಂದು ಹಾಕಿದರು. ಹೀಗೆ ಶಿವಾಜಿಯವರು ಮೊಘಲ ಸಾಮ್ರಾಜ್ಯದಲ್ಲಿ ಹಿಂದೂ ಸಾಮ್ರಾಜ್ಯ ಸ್ಥಾಪಿಸಿದ ಮೊದಲ ರಾಜರಾದರು. ಶಿವಾಜಿಯವರ ಜೀವನ ಚರಿತ್ರೆ ಬಗ್ಗೆ ಇನ್ನೊಂದು ವಿಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.